ಲಾಸ್ಟ್ 2 ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಸ್ಪಾರ್ ಇದು ಡ್ರಾ ಮಾಡೋದು, ಅದಾದ ನಂತರ ಅದಕ್ಕೆ ಮೆಶ್ ಹೇಗೆ ಹಾಕೋದು ಇದೆಲ್ಲ ಹೇಳಿಕೊಟ್ಟಿದ್ದೆ. ಅದಾದ ನಂತರ ವ್ಯಾಮಿಟ್ GDF ಫೈಲಲ್ಲಿ ಸೇವ್ ಮಾಡೋದು ಹೇಗೆ, ಇದೆಲ್ಲ ನಾನು ಹೇಳಿಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಇದಿವಾಗ ರೆಕಾರ್ಡಿಗೆ ಇದನ್ನು ಇದು ಆ್ಯಕ್ಚುಲಿ ಪರ್ಸ್ಪೆಕ್ಟಿವ್ ವ್ಯೂ ವಿತೌಟ್ ಮೆಶ್, ವಿತ್ ಮೆಶ್ ಆ್ಯಂಡ್ ಓನ್ಲಿ ಮೆಶ್ ಇದನ್ನು ಹಾಕ್ಲಿಕ್ಕಿರುತ್ತೆ ಫೋಟೋ. ಸೊ ಅದನ್ನು ಯಾವ ಥರ ಕ್ಲಿಕ್ ಮಾಡೋದು ಕ್ಯಾಮರಾ ಯೂಸ್ ಮಾಡಿಕೊಂಡು. ಅದಾದ ನಂತರ ಕೆಲವು ಶಾರ್ಟ್ ಕಟ್ಸ್ ಇವಾಗ ಹೇಗೆ ಅಂದರೆ, ನೀವು ವಿಂಡೋಸ್ +F7 ಒತ್ತಿದರೆ ಇದು ಬ್ಯಾಕ್ಗ್ರೌಂಡ್ ಗ್ರಿಡ್ ರಿಮೂವ್ ಆಗ್ತದೆ. ಮತ್ತು ಅದನ್ನು ಬರೆಸ್ಬೇಕಂದ್ರೆ ಅಗೇನ್ ಸೇಮ್ ವಿಂಡೋ +F7 ಇದು ಮಾಡ್ಬೋದು, ಯೂಸ್ ಮಾಡ್ಬೋದು ಕೀ. ಓಕೆ, ಅದೊಂದು. ಅದಾದ ನಂತರ ನೋಡಿ, ಇವಾಗ ಇದು ವಿತ್ ಗ್ರಿಡ್ ಅಲ್ವಾ. ಈಗ ವಿತೌಟ್ ಗ್ರಿಡ್ ಮಾಡಬೇಕಾದ್ರೆ ಈಗ ಗ್ರಿಡ್ಡನ್ನು ರಿಮೂವ್ ಮಾಡ್ಬೋದು. ನೀವು ಇದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈ ಗ್ರೂಪ್ ಏನಿದೆ ಇದನ್ನು ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಹೈಡ್ ಎಂಟರ್. ಅದೇ ಥರ ಇದರಲ್ಲಿ ಎಷ್ಟು ಗ್ರೂಪ್ಸ್ ಇದೆ ಎಲ್ಲ ಹೈಡ್ ಮಾಡಬೇಕು. ನೆಕ್ಸ್ಟ್ ಎಂಟರ್ ಕೊಡ್ತಾ ಹೋದರೆ ಆಯಿತು. ಇದೀಗ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಮೋಸ್ಟ್ಲಿ ಇದು ವಿತೌಟ್ ಗ್ರಿಡ್ ಆ್ಯಕ್ಚುಲಿ. ಓಕೆ, ಅದೇ ರೀತಿ ಇದರಲ್ಲಿ ಕೂಡ ನೋಡಿ, ಇಲ್ಲಿ ಕರ್ವ್ ಪಾಲಿ ಸರ್ಫೇಸ್ ಅಲ್ಲ, ಈ ಗ್ರೂಪ್ ಇದೆ ಅಲ್ಲ, ಇದನ್ನು ತೆಗಿತಾ ಹೋಗಬೇಕು. ಗ್ರೂಪ್ ಇಲ್ಲಿ ಕೂಡ ಗ್ರೂಪ್ 8, ಗ್ರೂಪ್ 9 ನೋಡಿ. ಇವಾಗ ಇದು ವಿತೌಟ್ ಗ್ರಿಡ್ ಎಲ್ಲ ಒಂದೊಂದೇ ಹೋಗ್ತಾ ಇದೆ. ಗ್ರೂಪ್ 4 ತೆಗಿತೆ ನೋಡಿ, ಗ್ರೂಪ್ 5, ಸೇಮ್ ಎಲ್ಲದಕ್ಕೆ ಇದೇ ಥರ ಅಪ್ಲೈ ಮಾಡ್ತಾ ಹೋಗ್ಬೇಕು. ಗ್ರೂಪ್ ಪಾಲಿ ಸರ್ಫೇಸ್ ತೆಗಿಲಿಕ್ಕಿಲ್ಲ. ಪಾಲಿ ಸರ್ಫೇಸ್ ತೆಗೆದ್ರೆ ನಿಮಗೆ ಇದು ಹೋಗ್ತದೆ ನೋಡಿ, ಈ ಥರ ಎಲ್ಲ. ಜಸ್ಟ್ ಗ್ರಿಡ್ ಮಾತ್ರ ತೆಗಿಬೇಕು. ಗ್ರಿಡ್ ನೋಡಿ ಈ ಥರ. ಇದು ಕೂಡ ತೆಗಿಬೇಕು ನಾವು ಆ್ಯಕ್ಚುಲಿ, ಹುಡುಕಿ ತೆಗಿಬೇಕು. ಕೆಲವೊಮ್ಮೆ ಅದು ಆಪ್ಷನ್ ಬರೋದಿಲ್ಲ. ಗ್ರೂಪ್ 14, ಗ್ರೂಪ್ 12 ಇಲ್ಲಿಗೆ ಎಲ್ಲ ಕ್ಲೀನ್ ಆಯಿತು ನೋಡಿ. ಆ ಥರ ಗ್ರೂಪು ಅಂತ ಇರ್ತದಲ್ವ, ಅದನ್ನು ತೆಗಿಬೇಕು. ಗ್ರೂಪನ್ನು ಇದು ಸೆಲೆಕ್ಟ್ ಆಗ್ತಿಲ್ಲ. ನೋಡಿ, ಗ್ರೂಪ್ 17. ಸೊ ಇದು ಇವಾಗ ಓನ್ಲಿ ವಿತೌಟ್ ಗ್ರಿಡ್. ಇದು ನೋಡಿ ಪಾಲಿ ಸರ್ಫೇಸ್ ತೆಗಿಲಿಕ್ಕಿಲ್ಲ. ಓಕೆ, ಸೊ ಇದಿಷ್ಟು ನೋಡಿ, ಕರ್ವ್ ಮತ್ತು ಪಾಲಿ ಸರ್ಫೇಸ್ ಮಾತ್ರ ಇದೆ. ಇದಿವಾಗ ವಿತೌಟ್ ಗ್ರಿಡ್. ಓಕೆ, ಇದನ್ನು ಇವಾಗ ಕರೆಕ್ಟಾಗಿ ಒಂದು ಕಡೆ ಪ್ಲೇಸ್ ಮಾಡಿ ನೋಡಿ. ಇಲ್ಲಿ ಕ್ಯಾಮ್ರಾ ಇದೆ, ಇದರ ಮೇಲೆ ಒಮ್ಮೆ ಲೆಫ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಬರ್ತದೆ. ರೆಸೊಲ್ಯೂಷನ್ ನೀವು ಸೆಲೆಕ್ಟ್ ಮಾಡ್ಬೋದು. ನಾವು ನಾರ್ಮಲಿ ಈ ರೆಸೊಲ್ಯೂಷನಲ್ಲಿ ತೆಗೆದಿದ್ದೇವೆ, ಅದರ ಜಾಸ್ತಿ ಕೂಡ ಮಾಡ್ಬೋದು, ಡಿಪೆಂಡ್ಸ್. ಓಕೆ ಕೊಟ್ಟರೆ ಇಲ್ಲಿ ಸೇವ್ ಆಗುತ್ತೆ. ಡೌನ್ಲೋಡ್ಸಲ್ಲಿ ಸೇವ್ ಮಾಡ್ಬೋದು. ನೋಡಿ ಈ ಥರ ಬರುತ್ತೆ. ಇದು ವಿತೌಟ್ ಗ್ರಿಡ್. ಇವಾಗ ಹೈಡಿಂದ ಅನ್ಹೈಡ್ ಮಾಡಲಿಕ್ಕೆ ಜಸ್ಟ್ ಶೋ ಎಂಟರ್ ಕೊಟ್ಟರೆ ಎಲ್ಲ ಗ್ರಿಡ್ ಬಂತು. ಇದರದೊಂದು ವಿತ್ ಗ್ರಿಡ್ ನಿಮಗೆ ರೆಸೊಲ್ಯೂಷನ್ ಕೊಟ್ಟು ಓಕೆ ಕೊಟ್ಟು ಸೇಮ್ ನಾನು ಇದರಲ್ಲಿ ಸೇವ್ ಮಾಡ್ತೇನೆ, ರೀಪ್ಲೇಸ್ ಮಾಡ್ತೇನೆ. ಸುಮ್ಮನೆ ಎಕ್ಸ್ಟ್ರಾ ಫೈಲ್ಸ್ ಕ್ರಿಯೇಟ್ ಆಗುತ್ತಲ್ಲ ಅದಕ್ಕೆ. ನೋಡಿ ಈ ಥರ ಇದು ವಿತ್ ಗ್ರಿಡ್. ನೆಕ್ಸ್ಟ್ ಓನ್ಲಿ ಗ್ರಿಡ್, ಅದಕ್ಕೆ ಸೆಲ್ ಮೆಶ್ ಎಂಟರ್. ಇದು ಇವಾಗ ಗ್ರಿಡ್ ಮಾತ್ರ ಸೆಲೆಕ್ಟ್ ಆಯಿತು. Ctrl+C ಓಪನ್ ಅ ನ್ಯೂ ಫೈಲ್. ಇದು ಸೇವ್ ಚೇಂಜಸ್ ಎಸ್ ಕೊಡಿ. ಇಲ್ಲಿ ಓಪನ್ ಕೊಟ್ಟು Ctrl+V ಕೊಟ್ಟರೆ ಇದಿವಾಗ ಓನ್ಲಿ ಗ್ರಿಡ್. ಪರ್ಸ್ಪೆಕ್ಟಿವ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇದಿವಾಗ ಬ್ಯಾಕ್ಗ್ರೌಂಡ್ ಓನ್ಲಿ ಮೆಶ್, ಗ್ರಿಡ್ ಅಲ್ಲ. ಈ ಬ್ಯಾಕ್ಗ್ರೌಂಡ್ ಇದು ಗ್ರಿಡ್ ತೆಗಿಬೇಕಾದ್ರೆ F7, ವಿಂಡೋಸ್ F7. ಇದಿವಾಗ ಓನ್ಲಿ ಮೆಶ್ಗೆ ಅಗೇನ್ ಡೌನ್ಲೋಡ್ಸಲ್ಲಿ ಎಲ್ಲಿ ಕೂಡ ಸೇವ್ ಮಾಡ್ಬೋದು. ಸೇವ್ ಮಾಡಿ ನೋಡಿ, ಇದು ಓನ್ಲಿ ಮೆಶ್. ಇದಿಷ್ಟು ಅಲಾಂಗ್ ವಿತ್ GDF ಫೈಲ್ ನಾವು ಸಬ್ಮಿಟ್ ಮಾಡಲಿಕ್ಕೆ ಇರ್ತದೆ ರೆಕಾರ್ಡಲ್ಲಿ. ಸೊ ಥ್ಯಾಂಕ್ ಯು. ಇದೊಂದು ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ.
ಯಾರಿಗೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು. ಇದರಲ್ಲಿ ಆ್ಯಕ್ಚುಲಿ ಇನ್ನೊಂದು ನಾವು ರಿಸಲ್ಟಿಗೆ ಇದರದ್ದು ಪ್ರಾಪರ್ಟೀಸ್ ನಾವು ನೋಡಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಫುಲ್ ಸೆಲೆಕ್ಟ್ ಮಾಡಿ ಫಸ್ಟಿಗೆ ಜಾಯಿನ್ ಮಾಡಬೇಕು, JOIN ಎಂಟರ್ ಕೊಟ್ಟು ಇದು ಜಾಯಿನ್ ಆಗುತ್ತೆ. ಅದಾದ ನಂತರ ಅನಲೈಸ್ಗೆ ಬಂದು ಮಾಸ್ ಪ್ರಾಪರ್ಟೀಸಲ್ಲಿ ಫಸ್ಟಿಗೆ ಏರಿಯಾ. ಸೊ ನೋಡಿ ಇಲ್ಲಿ ಏರಿಯಾ 3747 ಮೀಟರ್ ಸ್ಕ್ವೇರ್, ಅದೊಂದು ನೋಟ್ ಮಾಡಬೇಕು. ಅದಾದ ನಂತರ ಅನಲೈಸ್ ಮಾಸ್ ಪ್ರಾಪರ್ಟೀಸ್, ಅದರಲ್ಲಿ ವಾಲ್ಯೂಮ್ ಇದೆಷ್ಟು ಕೊಡಿ. ಸೊ 7642 ಕ್ಯೂಬಿಕ್ ಮೀಟರ್ ಇದೆ ಸೆಕೆಂಡ್. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಹೈಡ್ರೋಸ್ಟ್ಯಾಟಿಕ್ ಪ್ರಾಪರ್ಟೀಸ್, ಇದು ಕೊಟ್ಟು ಎಂಟರ್ ಕೊಡಬೇಕು. ಆವಾಗ ಇಲ್ಲಿ ಪ್ರಾಪರ್ಟೀಸ್ ಬರುತ್ತೆ. ಇದರಲ್ಲಿ ನೀವು ವಾಲ್ಯೂಮ್ ಡಿಸ್ಪ್ಲೇಸ್ಮೆಂಟ್, ಸೆಂಟರ್ ಆಫ್ ಬಯೋನ್ಸಿ, ವೆಟ್ಟೆಡ್ ಸರ್ಫೇಸ್ ಏರಿಯಾ, ಅದಾದ ನಂತರ ವಾಟರ್ ಸರ್ಫೇಸ್ ಏರಿಯಾ, ಇಷ್ಟೆಲ್ಲ ರಿಸಲ್ಟಲ್ಲಿ ಹಾಕ್ಲಿಕ್ಕಿರುತ್ತೆ. ಸೊ ಇಲ್ಲಿಗೆ ಇದೊಂದು ಕಂಪ್ಲೀಟ್ ವಿಡಿಯೋ ಫಿನಿಶ್ ಆಯಿತು. ಥ್ಯಾಂಕ್ ಯು.